ಇದೆಲ್ಲ ಸೆಟ್ ಮಾಡಿ ಇಟ್ಟಿದ್ದು ನಾನು, ಇವಳು ಸುಮ್ಮನೆ ಇವಾಗ ಕ್ರೆಡಿಟ್ ತಗೋತಿದ್ದಾಳೆ. ಅಯ್ಯೋ ಇದೆಲ್ಲ ಸೆಟ್ ಮಾಡಿ ಇಟ್ಟದ್ದು ನಾನು, ಆಯ್ತಾ. ಮತ್ತೆ ಇವಳು ಸುಮ್ಮನೆ ಮಿಡ್ಲಲ್ಲಿ ಬಂದೀಗ ಸ್ವಲ್ಪ ಕ್ರೆಡಿಟ್ ತಗೊಳ್ತಿದ್ದಾಳೆ. ಏನು ಪರವಾಗಿಲ್ಲ, ನನ್ನ ನಿಂತಿಯಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅಯೋಧ್ಯ ಶ್ರೀರಾಮಚಂದ್ರ ಕಿ. ನಮ್ಮೂರಲ್ಲಿ ಕೂಡ ಒಬ್ಬ ಹೊಸ ಕರಿಮಣಿ ಮಾಲೀಕ ಹುಟ್ಟಿ. ಕರಿಮಣಿ ಮಾಲೀಕ ಯಾರು? ಇದು ಇವತ್ತು ಸ್ಯಾಂಪಲ್ ಮಾತ್ರ, ನಾಳೆ ಭಯಂಕರ ಗ್ರ್ಯಾಂಡ್ ಉಂಟಾಯ್ತಾ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕಲ್ಲ, ಹಾಗೆ ಸ್ವಲ್ಪ ಕಮ್ಮಿ ಇವತ್ತು. ಈ ಒಂದು ರಿಡ್ಸ್ ನಮ್ಮಂದು, ಇದು 2 ಗಾಡಿಗಳು ನಾಳೆ ಯಾವ ಥರ ರೆಡಿ ಆಗಿದೆ ನೋಡಿ, ತೋರಿಸ್ತೇನೆ. ಏನೋ ಮಾಡ್ತಿದ್ದಾರೆ, ಏನು ವಿಷಯ ಅಂತ ಗೊತ್ತಿಲ್ಲ ಪಾಪ ಅವಕ್ಕೆಲ್ಲ. ನೋಡಿಲಿ, ಮಲಗಕ್ಕೂ ಬಿಡಲ್ಲ, 1 ಗಂಟೆ ತನಕ ಏನು ಮಾಡ್ತಿದ್ದಾರೆ ಅಂತ ಇಡೀ ಸುತ್ತಾಡ್ತಾ ಉಂಟು. ಹೆಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋದ ಕಂಟೆಂಟ್ ಅಂತ ಗೊತ್ತಿಲ್ಲ? ಹೇಳ್ರಪ್ಪ, ನನ್ನ ತಮ್ಮನ ಮದುವೆ ನಾಳೆ, ಬಟ್ ಇವತ್ತೇ ಒಂದು ವಿಡಿಯೋನ ತುಂಬಾ ಜನ ಕಜಿನ್ಸಿದ್ದಾರೆ ವಿಡಿಯೋ ಮಾಡುವ ಅಂತೇಳಿ ಶುರು ಮಾಡಿದೆ, ಆಯ್ತಾ. ಇವಳು ಬಂದು ಯಾವಾಗ ಇವತ್ತು ಬೆಳಿಗ್ಗೆ ಭಯಂಕರ ಉಪದ ಮಾಡ್ತಾರೆ, ಪೆಡ್ಸಿಂತಲ್ಲ ಅಂತಂದ್ರೆ ಅಲ್ಲಿ ಹೋಯ್ತು ಬಾಯ್ದು ಸಿಪ್ಪೆ ಅಲ್ಲಿ. ತುಂಬಾ ಕಷ್ಟ ಮದುವೆ ಆದ್ಮೇಲೆ ಎಂತ ಕೆಲಸ ಅಂತ. कौन है ये लोग? कहाँ से आते हैं? ಎಂತ ಕೆಲಸ ಮಾಡಿದೆ? ಏನಕ್ಕೆ ಹಂಗ ಹೇಳ್ತಿದ್ಯಾ? ಹೌದು, ಸುಮ್ಮನೆ ಅಷ್ಟೇ. ಆ ಮಾತು ನಿಜವಾಗ್ಲೂ ನಾವ್ ಹೇಳ್ಬೇಕು. ಇವಳು ಹೇಳುದು ಮದುವೆ ಕಷ್ಟ ಅಂತ, ನಿಜವಾಗ್ಲೂ ಆ ಮಾತನ್ನ ನಾನು ಹೇಳ್ಬೇಕಿತ್ತು, ಇವಳು ಹೇಳಿಕಲ್ಲ. ಯಾಕೆಂತ ಹೇಳು? ಓಕೆ, ನಿನ್ ಸೈಡ್ ಇದೆ. ಫಸ್ಟ್ ಮಾತ್ರ ಖುಷಿ ಇರುತ್ತೆ, ಆಮೇಲೆ ಬೋರ್. ಆಮೇಲೆ ಬೋರ್ ಅಂದ್ರೆ ಯಾವ ತರದಲ್ಲಿ? ಯಾವ ತರ ಅಂದ್ರೆ ಮತ್ತೆ ಕೆಲಸ, ಮನೆ ಕೆಲಸ. ಮನೆ ಕೆಲಸ ನೀನು ಮೊದ್ಲು ಮಾಡ್ತಿದ್ದಿ, ಮನೆ ಕೆಲಸ ಇವಾಗ ಎಂತ ಸ್ಪೆಷಲ್ ಜಾಸ್ತಿ? ನಿಮ್ದು ಎಲ್ಲ ಬನಿಯನ್ನು ನೋಡಿ ಇವಾಗ ಮಾಡ್ತಿರೋದಲ್ಲ. ಇದೆಲ್ಲ ಕೆಲಸ, ಇದೆಲ್ಲ ಸೆಟ್ ಮಾಡಿ ಇಟ್ಟಿದ್ದು ನಾನು, ಇವಳು ಸುಮ್ಮನೆ ಇವಾಗ ಕ್ರೆಡಿಟ್ ತಗೋತಿದ್ದಾಳೆ. ಅಯ್ಯೋ ಇದೆಲ್ಲ ಸೆಟ್ ಮಾಡಿ ಇಟ್ಟದ್ದು ನಾನು, ಆಯ್ತಾ. ಮತ್ತೆ ಇವಳು ಸುಮ್ಮನೆ ಮಿಡ್ಲಲ್ಲಿ ಬಂದೀಗ ಸ್ವಲ್ಪ ಕ್ರೆಡಿಟ್ ತಗೊಳ್ತಿದ್ದಾಳೆ. ಏನು ಪರವಾಗಿಲ್ಲ, ನನ್ನ ನಿಂತಿಯಲ್ಲ. ಸ್ವಲ್ಪ ಕ್ರೆಡಿಟ್ ತಗೊಳ್ಳಿದ್ದ ನಾನೇ ಸುಮ್ಮನೆ ಬಿಡ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ನೀನು ಹೇಳ್ದಿಯಲ್ಲ ಮದುವೆ ಆದ್ಮೇಲೆ ಕಷ್ಟ ಅಂತ, ಅಂದ್ರೆ ನಾವ್ ಹೇಳ್ಬೇಕು ಗೊತ್ತಾ? ಯಾಕೆ ಹೇಳು? God, please, no, no, no. ಪೇಟೆಗೆ ಹೋದ್ರೆ ಸಾಕು, ಅದು ತಗೊಂಬನ್ನಿ ಇದು ತಗೊಂಬನ್ನಿ, ಒಂದು 5 ನಿಮಿಷ ಸುಮ್ಮನೆ ಇರಕ್ಕೆ ಬಿಡಲ್ಲ. ಬಿಡ್ತೀಯಾ? ಬಿಡಲ್ಲ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಿದ್ದೀರೋ, ಈ ಸರ್ತಿ ಸೀರಿಯಸ್ ಆಗಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಭಜನೆ ಇಲ್ಲ, ನಾನು ಬರೋರು ಭಜನೆ ಆಲ್ಮೋಸ್ಟ್ ಮುಗಿದಿದ್ದಾರೆ ಬ್ರೋ. ಬೇಗ ಬರ್ಬೇಕು, ಇಷ್ಟೊತ್ತು ಭಜನೆ ಕೇಳ್ತಾರೆ. ಹೊರಟದ? ಥ್ಯಾಂಕ್ ಯು, ಬಂದದಕ್ಕೆ ಧನ್ಯವಾದಗಳು. ರಿಷಬ್ ಊಟ ಮಾಡ್ದ? ನಾನು ಇವತ್ತು ಬ್ಲಾಗ್ ಮಾಡುವಾಗ ಭಯಂಕರ ಲೇಟ್ ಆಯ್ತು ಮಾರೆ. ಇಲ್ಲಿ ನೋಡಿ ಎಷ್ಟು ಜನ ಚಿಲ್ಲರೆಗಳಿದ್ದಾರೆ, ನಮ್ಮ ಮಕ್ಳುಗಳು ನೋಡಿ. ಹಾಯ್ ಹಾಯ್ ಮಾಜಿ ಮಗನೇ, ಹಾಯ್ ಮಾಜಿ, ಹಾಯ್. ಒಂದು ಅಲ್ಲಿ ಒಂದು, ಅಯ್ಯೋ ಮಕ್ಳದ್ದು ರಾಶಿ ಇವತ್ತು ಕೇಳ್ಬಿಡಿ, 1-2 ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಭಯಂಕರ ಸುಸ್ತಾಗಿದೆ. ಇವತ್ತಿದು ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಎಷ್ಟು ಲೇಟ್ ಆಯ್ತಲ್ಲ. ನಿಮ್ಮ ಈ ಭಜನಾ ತಂಡ ಉಂಟಲ್ಲ, ಮುಂದೆಗೆ ಲೋಕಾರ್ಪಣೆಯಾಗಿ ಮುಂದೆಗೆ ಜಯ ಆಗಲಿ ಅಂತೇಳಿ ನಾನು ನಿಮಗೆ ನಾವೆಲ್ಲ ಈ ಮಂಡೇಪ ಕುಟುಂಬದವರೆಲ್ಲ ಸೇರಿ ನಿಮಗೆ ಒಂದು ಕಿರು ಕಾಣಿಕೆಯನ್ನು ಕೊಡ್ತೇವೆ ಮದುವೆ ಸಮಾರಂಭದಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅಯೋಧ್ಯ ಶ್ರೀರಾಮಚಂದ್ರ ಕಿ. ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟು ಈಗ, ಆಯ್ತಾ? ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟು, ಮಾಡಲ್ವಾ ನೀನು? ಇವರೆಲ್ಲ ಡ್ಯಾನ್ಸರ್. ಹವಿ ಯಾಕೆ ಡ್ಯಾನ್ಸ್ ಮಾಡ್ತಿಲ್ಲ ನಾಳೆ ಫಂಕ್ಷನ್ ಅಲ್ಲಿ? ಮಾಡಲ್ವಾ? ನಾಡ್ದು ನೀನ್ ಸಿದ್ದಿ ಡ್ಯಾನ್ಸಿಗೆ? ನೋಡಿ ಇಲ್ಲೆಲ್ಲ ಡ್ಯಾನ್ಸರ್ಗಳು. ನಾನು ಡ್ಯಾನ್ಸ್ ಇದೊಂದು ಬೈಟ್ ಸಹ ವಿಡಿಯೋ ಮಾಡಲಿಲ್ಲ. ಗುಂಡ ಒಬ್ಬನೇ ಹುಡುಗ ಅಂತ ಇರೋದು, ಮೇಲ್ ಡ್ಯಾನ್ಸರ್. ಲಾಸ್ಟ್ಗೆ ಬರ್ತಾರೆ ಡ್ಯಾನ್ಸ್ ಅಲ್ಲಿ. ನಿಶ್ಚು ಡ್ಯಾನ್ಸ್ ಮಾಡೋದು ಬ್ರೋ? ಅಲ್ಲ, ಒಬ್ಬನೇ ಅಲ್ಲ ಬ್ರೋ, ನಾಡ್ದು ಫಂಕ್ಷನ್ ಅಲ್ಲಿ ಮಾಡ್ತೀವಿ ಅಂತ ಕೇಳಿದ್ರು. ಇವತ್ತು ಈಗ ಅಲ್ಲ ಬ್ರೋ. ಜನೇ ನೀನ್ ಮಾಡ್ತಿದ್ಯಾ ನಾಡ್ದು ಡ್ಯಾನ್ಸು? ಮಾಡಲ್ವಾ? ಚಿಕ್ಕ ಹುಡುಗ ಪ್ರೊಫೆಷನಲ್ ಡ್ಯಾನ್ಸರ್ಸ್ ಎಲ್ಲ ಇದ್ದಾರೆ, ನಾನು ಮಾಡ್ತಿದ್ದೀನಿ ಗೊತ್ತಾ ಡ್ಯಾನ್ಸ್. ನಾನು ಡ್ಯಾನ್ಸ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಾ ಇಲ್ವಾ ಅಂತ ಸಹ ಗೊತ್ತಿಲ್ಲ ಮಾರೆ. ನನಗೆ ಟ್ರೈನಿಂಗೇ ಕೊಡ್ಲಿಲ್ಲ ಇವರು. ಯಾವ್ದಾದ್ರು ಒಂದು ಸಾಂಗ್ ನಮಗೆ ಆದ್ರೂ ಒಂದು ಕೊಟ್ಟಿರ್ತೀರಿ, ನಾವು ಸಹ ಡ್ಯಾನ್ಸ್ ಮಾಡ್ತಿದ್ವಿ. ನವ್ಯ ಸಾಂಬಾರು ಒಳ್ಳೆ ಆಗಿದೆ, ಸೂಪರ.
ಮಧ್ಯಾಹ್ನದ ಅದಕ್ಕೆ ಅಷ್ಟೇ ಟೇಸ್ಟ್ ಅದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸುಮ್ಮನೆ ಹೇಳ್ದೆ ಅಷ್ಟೇ, ನಾನು ಯೋಗ ಮಾಡಿದಂತ ಗೊತ್ತು ನನಗೆ. ಈ ಪೋಖ್ರಿ ಕುಟ್ಟನಿಗೆ ಮೊಬೈಲ್ ಕೊಡಬೇಡಿ, ಮತ್ತೆ ಆ ಮೈಕ್ ಎಲ್ಲ ಕೊಡಬೇಡಿ, ಸ್ವಲ್ಪ ದೂರ ಇಡಿ ಮೈಕನ್ನು. ಮತ್ತೆ ನಮಗೆ ಇದು ಮೈಕ್ ಸಿಕ್ಕಿದೆ ಈಗ ಹಾಡು ಹೇಳಲಿಕ್ಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮಗೆ ಇವತ್ತು ವೈರ್ಡ್ ಮೈಕ್ ಉಂಟು. ದೊಡ್ಡಮ್ಮ ನೀವು ಹಾಡು ಹೇಳ್ತೀರಾ? ಭಜನೆ ಅವರಿಗೆ ಊಟ ಕೊಡುವಾಗ ಇವಳು ನಡುವಲ್ಲಿ ನುಗ್ತಿದ್ದಾಳೆ. ಅವಳಿಗೆ ಜಾಸ್ತಿ ಆಸೆ ಆಗ್ತುಂಟು ಬಾಕಿ ಅವರಿಗಿಂತ. ಹಾಗೆ ಅವಳು ಸಹ ಹಾಡಿದ್ಲ, ಭಜನೆ ಮಾಡಿದ್ಲ. ಓ ಹಾಗಾದ್ರೆ ಅವಳು ಸಹ ಭಜನೆ ಸದಸ್ಯನೇನಾ ಚಿಕ್ಕಮಾಸ? ಈಗ ಬೊಳ್ಳಂಜಿ ಅವರು ಸರ್ವಿಸ್ ಮಾಡ್ತಿದ್ದಾರೆ. ಓ ನೀನು ಹಾಡು ಹೇಳ್ತೇನೆ, ಭಜನೆ ಹೇಳ್ತೀಯ ನೀನು ಸಹ ಒಂದು? ಮತ್ತೆ ಇವನು ಹೇಳ್ತಾನೆ ಹೇಳ್ದ ಅಂತ ಬರೀ ಸುಳ್ಳು ಹೇಳ್ತಾವನೆ ಕಳ್ಳ. ಚಿಕ್ಕ ಬಾರಿ ಬೇಗ ಬಂದಿದ್ದೀರಿ ಚಿಕ್ಕ. ಅವು ಸ್ವಲ್ಪ ಗೊತ್ತಾ, ಬೆಳಿಗ್ಗೆ ಒಂದ್ಸತಿ ಬಂದಿರಿ, ಆಮೇಲೆ ನೋಡ್ಲಿಲ್ಲ ನಾನು ನಿಮ್ಮನ್ನು. ಚಿಕ್ಕ ನಾಳೆ ರಜೆ? ಹಾ ಮಾತಿತ್ತಂಡೆ ಯಾರು ಇವನು ನೋಡಿ, ನಮ್ಮನೆಲ್ಲ ಬಿಟ್ಟು ಊಟ ಮಾಡ್ತಿದ್ದಾನೆ ಅಷ್ಟು ಬೇಗ. ಇವನು ಆದಿಮಾನ ಒಂದು ಇವನ ಫ್ರೆಂಡ್. ನಮ್ಮೂರಲ್ಲಿ ಕೂಡ ಒಬ್ಬ ಹೊಸ ಕರಿಮಣಿ ಮಾಲೀಕ ಒಟ್ಟಿಗೆ ಕರಿಮಣಿ ಮಾಲೀಕ ಯಾರು? ಮಿಲನ್ ಅಲ್ಲ, ಈಗ ಎಲ್ಲಿದ್ದಾನಲ್ಲ ಕರಿಮಣಿ ಮಾಲೀಕ. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ಇವನಿಗೊಂದು ಹಾಡು ಮಾಡ್ಬೇಕಲ್ಲ ಕರಿಮಣಿ ಮಾಲೀಕ. ನಾನು ರೀಲ್ಸ್ ಮಾಡ್ತೀವಿ ಒಂದು, ಈಗ ಒಂದು ರೀಲ್ಸ್ ಮಾಡ್ಲಿಕ್ಕೆ ಉಂಟು, ಸೂಪರ್ ಒಂದು ರೀಲ್ಸ್ ಮಾಡ್ಲಿಕ್ಕೆ ಉಂಟು ಈಗ. ನಿಜವಾಗ್ಲೂ ಸುಳ್ಳು ಭಯಂಕರ ಸುಲಭ, ನಾನು ಹೇಳಿಕೊಡ್ತೇನೆ. ಕೋರಿಯೋಗ್ರಾಫರ್ ನಾನು ಹೇಳ್ತೇನೆ. ನಾನು ಹೇಳ್ದಾಗ ನೀವು ಇದು ನನ್ನ ಜೊತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಆಯ್ತು ಅಷ್ಟೇ. ಮಾಡ್ತೀರಾ ಈಗ? ಸುಲಭ ಉಂಟು, ತೋರಿಸ್ತೇನೆ ನಾನೀಗ. ನಿಜವಾಗ್ಲೂ ಅಲ್ಟಿಮೇಟ್ ಉಂಟು. ಈ ಚಿಲ್ಲರೆ ಬಲ್ರೆಗಳನ್ನೆಲ್ಲ ಹಾಕೊಳ್ಳುವ ಒಂದು ರೀಲ್ಸ್ ಮಾಡಿಬಿಡು, ಅಲ್ಟಿಮೇಟ್. ಈ ಭಜನೆಯವರಲ್ಲ ಮಾರೆ, ನಾವು ಮಾತ್ರ ಮಾಡುವ. ಇಷ್ಟು ಜನ ಇದ್ದಾರೆ ಕಸಿನ್ಸ್, ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು. ಇಷ್ಟು ಜನ ಕಸಿನ್ಸ್ ಇರುವಾಗ ಅಲ್ಟಿಮೇಟ್ ಆಗ್ತದೆ. ಇವಳು ಸಹ ಮಾಡ್ಬೋದು ಆ ರೀಲ್ಸ್. ತೋರಿಸ್ತೀನಿ ಈಗ. ಎಲ್ಲರೂ ಸೇರಿ ಆ ರೀಲ್ಸ್ ಅಲ್ಟಿಮೇಟ್ ಆಗಿ ಮಾಡುವ. ಇವರು ಈ ಸಾಂಗ್ ಅನ್ನೆಲ್ಲ ಪ್ಲೇ ಮಾಡಿಸಿ ನಿನ್ನ ಚಾನಲ್ ಅನ್ನು ಎಲ್ಲಾ ರೀತಿಯಲ್ಲಿ ಡಮಾರ್ ಮಾಡುವ ಪ್ಲಾನ್ ಅಲ್ಲಿದ್ದಾರೆ. ಯಾರು ಆ ನನ್ನ ಚಾನಲ್ ಅನ್ನು ಡಮಾರ್ ಮಾಡ್ಲಿಕ್ಕೆ ಪುಡಿಯುತ್ತಿರುವಂತಹ ಪುಣ್ಯಾತ್ಮ ಅಂತ ಹೋಗಿ ನೋಡಿ ಬರುವ ಬನ್ನಿ. ಹೋಗು, ಯಾವನ್ ಹೇಳದವ್ ನೀನೇನು ಕಟಾಕಿದ್ವಾ ಇಲ್ಲಿ? ಇವಳೇನಾ ಅಕ್ಕ? ಯಾಕೋ ನನ್ನ ಚಾನಲ್ ನ ಡಮಾರ್ ಮಾಡೋ ಪ್ಲಾನ್ ಅಲ್ಲಿ ಏನಾದ್ರು ಇದ್ದೀರಾ? ಈ ವ್ಲಾಗ್ ಮಾಡ್ತಾ ಇದ್ದೀನಿ, ನೀನು ಹೋದ್ರೆ ಅಲ್ಲಿ ಸಾಂಗ್ ಆಗ್ತಾ ಇದೆಯಾ, ಅವರು ಕಾಪಿ ರೈಟ್ ಹಾಕ್ಬಿಟ್ಟು ಸರಿಯಾಗಿ ರುಬ್ಬಿಟ್ಟು ನಂದು ಚಾನಲ್ ನ ಡಮಾರ್ ಮಾಡೋ ಪ್ರೋಗ್ರಾಮ್ ಇದ್ದಲೆ ಹಂಗೆ ಹೇಳದ? ನನ್ನ ಚಾನಲ್ ಹೋದ್ರೆ ಇಂತ ಮಾಡೋದು. ಮತ್ತೆ ಇವಾಗ್ಲೇ 600K ಆಗಿದೆ ನಂದು. ನೋ ವೇ, ಇಲ್ಲ, ನೋ ವೇ. ಇವಾಗ ಹಾಕ್ಬೇಡ, ಒಂದ್ ನಿಮಿಷ 600K ಆಗಿದೆ ಅಂತ ಬೇರೆ ನಾನು ಏನೇನೋ ಮಾತಾಡ್ತಿದ್ದೀನಲ್ಲ. ಎಷ್ಟಾಗಿದೆ ನನಗೆ? 600 ಆಗಿರೋದು. ದಯವಿಟ್ಟು ಹಾಕ್ಬೇಡ. ಹೌದು ತಾನೆ? ಅದು 600K ಆಗ್ಬಿಡುವಾ? ಮತ್ತೆ ಇದು ಚಾನಲ್ ಡಮರ್ ಆಗ್ಲಿ ಅಂತ ಹೇಳ್ತಿದ್ದಿ. ಬೇಡ, ವ್ಲಾಗ್ ಮಾಡುವಾಗ ಏನಾದರೂ ಈ ವಿಡಿಯೋ ಪ್ಲೇ ಮಾಡಿದ್ರೆ ನಂದು ಚಾನಲ್ಗೆ ಕಾಪಿ ರೈಟ್ಸ್ ಬೀಳ್ತದೆ. ಸೊ ಹೊಸ ಸಾಂಗ್ಸ್ ಎಲ್ಲ ಆಗ್ಬೇಡ, ಹಳೆ ಸಾಂಗ್ಸ್ ಆಗ್ಬೋದಾ? ಹಂಗೆ ಹೇಳ್ಬಿಟ್ಟ ಆಗಲ್ಲ. ನಿಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಯ್ತಾ? ಅದು ಫಸ್ಟ್ ಹೇಳು. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲಿ ತನಕ ಬಂತ ಹೇಳ್ಬಿಡು. 2 ಡ್ಯಾನ್ಸ್ ಕಲ್ತಾ? ಮತ್ತೆ ಅಷ್ಟೊತ್ತಿಗೆ ಒಂದು ಡ್ಯಾನ್ಸ್ ಏನಿಗೆ ಎಂತ ಹೇಳ್ಕೊಡ್ಲಿಲ್ಲ ನೀವೆಲ್ಲ? ಡ್ಯಾನ್ಸ್ ನಾನ್ ತೊದಲ್ತಲ್ಲ. ಸರಿ, ನೀನು ಹೇಳು ನೀಟಾಗಿ. ಇವಾಗ ಡಾನ್ಸ್ ಅಂತ ಹೇಳು. ಡಾನ್ಸ್ ಅಂತ ಹೇಳು ಫಸ್ಟ್. ಬರೋದು ಡಾನ್ಸ್. ನಿಂಗೆ ಹೇಳಕ್ ಬರಲ್ಲ, ನೀನೇ ತೊದಲ್ತಾ ಇರೋದು ನನಗೆ ಅಂತ ಹೇಳ್ತಿದ್ಯಾ? ಸರಿ, ಹಾಕು ಸಾಂಗ್. ಕೇಳಗಿತ್ತಣ್ಣ, ಏನೋ ಕೇಳಗಿತ್ತು. ಇವತ್ತು ಇದು ಬರೀ ಸ್ಯಾಂಪಲ್ ಮಾತ್ರ. ನಾಳೆ ನೋಡು, ಇದರ ಡಬಲ್ ಬರ್ತದೆ. ಭಯಂಕರ DJ, 2 ಟಾಪು 2 ಬೇಸ್ ಎಲ್ಲ ಬರ್ತದೆ. ಭಯಂಕರ ಡಾನ್ಸ್ ಉಂಟು ನಾಳೆಲ್ಲ. ಇವತ್ತೆಲ್ಲ ಎಂತೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ ಇದೆಲ್ಲ. ಇವತ್ತಿನ ಜನ ನೋಡಿ ಇಷ್ಟೇ ಜನ ಅಲ್ಲ, ನಾಳೆ ನಾಡ್ದು ನೋಡಿ ಎಷ್ಟು ಜನ ಇರ್ತಾರೆ ಅಂತ. ಇವನ್ ನೋಡು, ಇದೇ ಶರ್ಟ್ ನೋಡು, ಇದೇ ಶರ್ಟ್ ಇದೇ ಬ್ರ್ಯಾಂಡ್ ನನ್ನ ಹತ್ರ ಉಂಟು, ಸೇಮ್. ಇದು ಮಾತ್ರ ನಿಂಗೆ ಎಂತ ಫಿಟ್ ಮಾಡ್ಲಿಕ್ಕೆ ಇಲ್ಲ, ಹಾಗಿರ್ತದೆ. ಅದಕ್ಕೆ ನಾನು ಹೋಗಿ ತಗೊಂಬಂದೆ ಆಯ್ತಾ.
ನಾನು ತಗೊಂಬಂದು ಇವನು ನಾನು ತಗೊಂಬಂದು ಇದನ್ನ ನೋಡ್ತೇನೆ ಬ್ರೋ, ಇವನು ಸೇಮ್ ತಗೊಂಬಂದೇನೆ ಬ್ರೋ, ಸೇಮ್ ಕಾಂಬಿನೇಷನ್. ನಾನು ಯಾವ ತಗೊಂಬಂದೇನೆ ಅದನ್ನ ಇವ್ನು ತಗೊಂಬಂದೇನೆ. ಎಂಗೇಜ್ಮೆಂಟ್ ದಿನ ನಾನು ಯಾವ ತಗೊಂಬಂದೇನೆ ಅದನ್ನ ಇವ್ನು ತಗೊಂಬಂದೇನೆ. ಇಬ್ರು ಹೌದು ಹುಲಿ ಅಂತ ಹೇಳು. ಇಲ್ಲ, ಇವನು ಬೇರೆ ಅಂಗಡಿಯಿಂದ ತಗೊಂಬಂದಿದ್ದು, ನಾನು ಬೇರೆ ಅಂಗಡಿಯಿಂದ ತಗೊಂಬಂದಿದ್ದು. ಆದ್ರೆ ಮಾಲ್ ಒಂದೇ ಬಂದಿದೆ ಮಾತ್ರ ಮನೆಗೆ. ಎರಡು ಒಂದೇ ತರ ಶರ್ಟ್, ಅವನು 2 ಶರ್ಟ್ ತಗೊಂಡು, ಬಟ್ ನಾನು ಹೋಗಿ ವಾಪಸ್ ಅದನ್ನೇ ತಗೊಂಡ್ಬಂದಿದ್ದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಲೇ ಇಲ್ಲ, ಅವನು ಬೇರೆ ತಗೊಂಡಿದ್ದಾನೆ ಅಂತ ಅನ್ಕೊಂಡೆ ನಾನು. ನಂದು ರೆಡಿ. ಇವತ್ತು ಇಷ್ಟೇ ಸೌಂಡು, ನಾಳೆ ಜಾಸ್ತಿ ಮಾಡೋ ಸೌಂಡು. ಸೋನು ಡ್ಯಾನ್ಸ್ ಮಾಡವ, ಸೋನು ಡ್ಯಾನ್ಸ್ ಮಾಡು. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಇವತ್ತು ಸ್ಯಾಂಪಲ್ ಮಾತ್ರ, ನಾಳೆ ಭಯಂಕರ ಗ್ರ್ಯಾಂಡ್ ಉಂಟಾಯ್ತಾ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಹೋಗ್ಬೇಕಲ್ಲ, ಹಾಗೆ ಸ್ವಲ್ಪ ಕಮ್ಮಿ ಇವತ್ತು. ನೀವು ಡ್ಯಾನ್ಸ್ ಮಾಡ್ದಾ? ಮಾಡಿ ಡ್ಯಾನ್ಸು, ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿವ. ಜನ್ಯ ಯಾವ್ದಾರ ಹಾಡು ಹೇಳ್ತೀಯಾ? ಹಾಡು ಹೇಳ್ತೀಯಾ? ಇವಾಗ ಜನ್ಯ ಒಂದು ಹಾಡು ಹೇಳ್ತಾಳೆ. ನೋಡಿ ಎಷ್ಟು ಚೆನ್ನಾಗಿ ಆಡಿದ್ಲು, ನೋಡ್ದಾ? 1 ನಿಮಿಷ ಇರು. ಯಾವ ಹಾಡು ಹೇಳ್ತಿದ್ಯಾ? ಎಂತ ಶೋನು? ಅಯ್ಯೋ, ಈ ಮಕ್ಕಳೆಲ್ಲ ಸೇರ್ಬಿಟ್ಟು. ಇವಾಗ ಅಪ್ಪಣ್ಣ ಒಂದು ಹಾಡು ಹೇಳ್ತಾನೆ, ಹೇಳ ಅಪ್ಪಣ್ಣ. ಕನ್ನಡ ಹಾಡಾಡು. ಎಲ್ಲ ಮಕ್ಕಳು ಚೆನ್ನಾಗಿ ಹಾಡಿದ್ದಾರೆ. ಇವಾಗ ಸಂಗೀತ ಕಾರ್ಯಕ್ರಮ ಇವತ್ತಿಗೆ ಯುವಕಕ್ಕೆ ಮುಗಿಯೋಗಿರ್ತದೆ. ಇನ್ನು ನಾಳೆ ವಿಡಿಯೋನ ಎಂಡ್ ಮಾಡಲಿಲ್ಲ. ಈ ನನ್ನ ಮಗ ಇವನು ಲೈಟ್ ಆಫ್ ಮಾಡ್ತಿದ್ದ, ನನಗೆ ಧಮ್ಕಿ ಬೇರೆ ಆಗ್ತಾವನೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಓಕೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಏನು ಎಂತ ಸಹ ತೋರ್ಸಿಕೆ ಆಗಿಲ್ಲ ಮಾರೆ. ಅಟ್ಲೀಸ್ಟ್ ನಾನು ಇವತ್ತು ಎಂತೆಲ್ಲ ಇತ್ತು ಗೊತ್ತಿಲ್ಲ ಊಟಕ್ಕೆ. ನೋಡಿ, ಇಲ್ಲಿ ಅಲಸಂದೆ ಪಲ್ಯ ಇತ್ತು, ಹಪ್ಪಳ, ಆಮೇಲೆ ಒಂದು ಸಾಂಬಾರು, ಸಾರು, ಆಮೇಲೆ ಅನ್ನ, ಇಷ್ಟೇ. ಬೇರೆ ಎಂತ ಸ್ಪೆಷಲ್ ಇರಲಿಲ್ಲ. ನಾವು ಅಡುಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಎವ್ರಿ ಡೇ ಒಬ್ಬರು ಬರ್ತಿದ್ದಾರೆ, ಅವರೇ ಅಡುಗೆ ಮಾಡ್ತಿದ್ದಾರೆ. ಸೊ ನಮಗೆ ಅದೊಂದು ಸುಲಭ ಆಗ್ತಾ ಉಂಟು ಅಂತ. ಮತ್ತೆಲ್ಲ ಮಾಡಿಕೊಡ್ಬೇಕು, ಫಂಕ್ಷನ್ ರೆಡಿ ಆಗೋದು ಅದೇ ಕಷ್ಟ. ಅದೊಂದು ಅಂದರೆ ಅದೇ ಪ್ರೊಸೆಸಲ್ಲಿ ಇರ್ತಾರೆ ಎಲ್ಲರೂ ಅಲ್ಲ. ಸೊ ಅಡುಗೆಗೆ ಅಂತಲೇ ಒಬ್ಬರು ಭಟ್ರು ಬಂದಿದ್ದಾರೆ. ಸೊ ಇವತ್ತು ಸೆಕೆಂಡ್ ಡೇ ಅವ್ರು ಅಡುಗೆ ಮಾಡ್ತಿರೋದು. ನಮಗೆ ಇವತ್ತಷ್ಟು ಗ್ರ್ಯಾಂಡ್ ಇಲ್ಲ, ನಾಳೆ ಭಯಂಕರ ಗ್ರ್ಯಾಂಡ್. ಡೈಲಿ ವ್ಲಾಗ್ ಮಾಡಬೇಕು. ಡೈಲಿ ವ್ಲಾಗ್ ಮಾಡಿದ ಯಾವಾಗ ಎಡಿಟ್ ಮಾಡ್ತೇನೆ, ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಆಯಿತು, ವೀಡಿಯೋ ಅಂತೂ ಮಾಡ್ತಾಯಿದ್ದೇನೆ, ಸ್ವಲ್ಪ ಜಾಸ್ತಿ ಇಲ್ಲ. ನೋಡಿ, ನಂದು ತಮ್ಮನಿಗೆ ಗೊತ್ತಿಲ್ಲ ಬಂದೆ ನೋಡಿ, ಅಲ್ಲಿ ತಮ್ಮನಿಗೆ ಶೋರೂಮಿಂದ ಉಂಟಲ್ಲ ಫ್ಯೂಲ್ ಹಾಕಿ ಕೊಟ್ಟಿದ್ದಾರೆ ನಾಳೆ ಮದುವೆಗೆ ಅಂತ. ಅಂದರೆ ಅವನು ಮೌಂಡವೇಲಿ ಕೆಲಸ ಮಾಡೋದಲ್ಲ. ಸೊ ಅವನಿಗೆ ಅಂತಲೇ ಒಂದು ಗಾಡಿ ಕೊಟ್ಟಿದ್ದಾರೆ ನಾಳೆ ಹೋಗಲಿಕ್ಕೆ. ಅಂದರೆ ನಾಳೆ ಮದುವೆಗೆ ಫಂಕ್ಷನ್ಗೆ ಜಾಯಿನ್ ಆಗಲಿಕ್ಕೆ ಈ ಕಾರು ಕೂಡ ನಮ್ಮ ಜೊತೆ ಬರ್ತದೆ. ನೋಡಿ, ಅವನು ಶೋರೂಮ್ ಇದು ಕಾರ್, ಇದು ಅವನ ಶೋರೂಮಿಂದ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ನೋಡಿ, ಮದುವೆ ಕಾರಲ್ಲಿ ಡೆಕೋರೇಟ್ ಆಗಿ ರೆಡಿ ಆಗಿದೆ. ಒಂದು ನಂದುಗ, ಈ ಒಂದು ರಿಡ್ಸ್ ನಮ್ಮಂದು. ಇದು 2 ಗಾಡಿಗಳು ನಾಳೆ ಯಾವ ಥರ ರೆಡಿ ಆಗಿದೆ ನೋಡಿ ತೋರಿಸ್ತೇನೆ. ಈ ಥರ ರೆಡಿ ಮಾಡಿ ಹೋಗಿದೆ ನನ್ನ ಫ್ರೆಂಡ್ ಒಬ್ಬ ರಂಜನ್ ಅಂತ. ಸೊ ಅವ್ನು ಅಯ್ಯೋ, ಇದು ನೋಡಿ ಇಲ್ಲಿ ಕಾಲಡಿಯಲ್ಲಿ ಈ ರೇಂಜಿಗೆ ರೆಡಿ ಮಾಡಿದ್ದಾನೆ ಕಾರ್ನ. ನನ್ನ ಕಾರ್ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಇದೆಲ್ಲ ಉಳಿಬೋದಾ ಇವರು ಬರುವಾಗ? ಈ ಕಾರ್ ನಾನು ಓಡಿಸ್ತಾ ಇಲ್ಲ, ಈ ಕಾರಲ್ಲಿ ನಾನು ಹೋಗ್ತಿದ್ದೇನೆ. ಇದೆಲ್ಲ ನಾಳೆ ಉಳಿದ್ರೆ ಚಾನ್ಸ್ ಮಾರೆ. ಬಟ್ ಇದೆಲ್ಲ ಚೆಂದ ಆಗಿದೆ ನೋಡಿ, ಈ ಥರ ಎಲ್ಲ ಫುಲ್ ಡೆಕೋರೇಷನ್ ಆಗಿ ರೆಡಿ ಆಗಿದೆ. ಒಂದು ಪೀಸ್ ಬಿದ್ದಿದೆ ಸಲ ಇಲ್ಲಿ ಅಂಟಿಸಿದ್ದು ಅಂತ ಕಾಣ್ತದೆ ಮೋಸ್ಟ್ಲಿ. ನಾಳೆ ಬೆಳಿಗ್ಗೆ ಸಿಕ್ಸುವ ನೋಡಿ, ಈ ಥರ ರೆಡಿಯಾಗಿದೆ ಗಾಡಿ. ಆಮೇಲೆ ಈ ಕಾರ್ನ ನಾವು ಆಗ ವಾಶ್ ಮಾಡಿದ್ವಿ.
ಸೊ ಈ ಥರ ಇದೆ ನೋಡಿ. ಇಷ್ಟೇ, ಜಾಸ್ತಿ ಏನಿಲ್ಲ. ಇವಾಗೆಲ್ಲ ಫುಲ್ ಪೆಂಡಲ್ ಅಲ್ಲ, ಮೊದಲಿನ ಥರ ಎಲ್ಲ ಚಪ್ರ ಎಲ್ಲ ಹಾಕಲ್ಲ. ಇವಾಗ ಸಿಂಪಲಾಗಿ ನಿನ್ನೆ ಅರ್ಶಿನ ಶಾಸ್ತ್ರ ನಡೆದಿದೆ ಅಲ್ಲಿ ನೋಡಿ. ಅಶ್ವತ್ತು ಕೂತ್ಕೊಂಡಿದ್ದಾನೆ ಇವತ್ತು ಕಳ್ಳ. ನಮ್ಮದು ಈ ನಾಯಿಗಳಿಗೆಲ್ಲ ಅನಿಸಿದೆ ಅಂದರೆ ಚಿಕ್ಕ ಮರಿಗಳಲ್ಲ, ಅದಕ್ಕೆಲ್ಲ ಏನೋ ಮಾಡ್ತಿದ್ದಾರೆ, ಏನು ವಿಷಯ ಅಂತ ಗೊತ್ತಿಲ್ಲ ಪಾಪ ಅವಕ್ಕೆಲ್ಲ. ನೋಡಿ ಇಲ್ಲಿ ಮಲಗಕ್ಕೂ ಬಿಡಲ್ಲ, 1 ಗಂಟೆ ತನಕ ಏನು ಮಾಡ್ತಿದ್ದಾರೆ ಅಂತ ಇಡೀ ಸುತ್ತಾಡ್ತಾ ಉಂಟು. ಸೊ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡುತ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಇವತ್ತು ವೀಡಿಯೋನ ಅಷ್ಟೊತ್ತು ಎಂಡ್ ಮಾಡ್ತಾನೆ. ಯಾರೆಲ್ಲ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳು. ಅವ್ನು ನಮ್ಮ ಮನೇಲಿ ನಾನು ಒಬ್ಬನೇ ಮಾತಾಡಬೇಕು, ಬೇರೆ ಯಾರು ಮಾತಾಡೋದಿಲ್ಲ. ಇಷ್ಟೊತ್ತು ತುಂಬ ಫನ್ ಇತ್ತಾಯ್ತು. ನಾನು ಕೆಲವು ವೀಡಿಯೋನ ಮಾಡ್ಲಿಕ್ಕೆ ಆಗಲ್ಲ ಮಾರಿ, ಇವರು ಮೂವಿ ಸಾಂಗ್ ಹಾಕಿರ್ತಾರೆ, ಅದಕ್ಕೆ ಕಾಪಿ ರೈಟ್ ಬೀಳ್ತದೆ. ಸೊ ಹಾಕ್ಲಿಕ್ಕೆ ಸಾಗಲ್ಲ. ಸೊ ನಾಳೆ ಬೆಳಿಗ್ಗೆ ಬೇಗ 6 ಗಂಟೆಗೆ ಹೋಗ್ಬೇಕು. ಇವಾಗಲೇ 1 ಗಂಟೆ ಆಯಿತು. 4 ಗಂಟೆಗೆಲ್ಲ ಹೇಳ್ಬೇಕು ಮಲಗಲಿಕ್ಕೆ ಬಿಡಲ್ಲ. ಸೊ ಸಿಗುವ ಇನ್ನೊಂದು ವೀಡಿಯೋದಲ್ಲಿ, ಅಂದರೆ ಇದರದ್ದೇ ಕಂಟಿನ್ಯೂಷನ್ ಇರ್ತದೆ. ಸಿಗುವ ಅಲ್ಲಿ ತನಕ. ಬಾಯ್ ಬಾಯ್.